ಏಷಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ಆ ಆ ದಕ್ಷಿಣಾಮೂರ್ತಯೇ ಚೈವ ಸರ್ವಕಾರ್ಯಾರ್ಥ ಸಿದ್ಧಯೇ ಗಜಮುಖ ನಿನ್ನ ಪಾದವ ನೆನೆವೆ ಕರ್ಕೃತಂ ಕರ್ಕೃತೈ ಕರ್ಕೃತಂ ಕರ್ಕೃತೈ ಗಿಡ ಗಿಡ ಗಜಮುಖನ ನಿನ್ನ ಪಾದವ ನೆನೆವೆ
ಆದರೆ ಈಗ ಬೆಳೆಯುತ್ತಿರುವುದು ನಂದ ಗೋಕುಲದಲ್ಲಿ. ಎಷ್ಟು ವಿಚಿತ್ರ ಅಲ್ಲವೇ? ಹೆತ್ತ ತಾಯಿಯನ್ನು ನೋಡಲೇ ಇಲ್ಲ, ಆದರೆ ಸಾಕುತ್ತಿರುವ ತಾಯಿ ಪ್ರೀತಿಗೆ ಯಾವುದೇ ಕೊರತೆ ಮಾಡಲಿಲ್ಲ. ಹೌದು, ಎಂದಿನಂತೆ ಓಲಗ ಕೊಟ್ಟಿದ್ದೇನೆ. ಅದು ಯಾರಲ್ಲಿ? ಈ ಕಡೆ ಬರ್ತಾ ಇದ್ದಾರೆ, ನೋಡೋಣ ನೋಡೋಣ. ಅನಿತರಲಿ ಅಕ್ರೂರತ ಹರಿಯ ಕಾಣುತ್ತ ಐತಂದು ಗೋವಿಂದ ಮುಕುಂದ ಶ್ರೀಹರಿ ಎನ್ನುತ್ತ ವಂದಿಸಲು ಜಲಜ ಸೂತೆಯಳ್ಳ ಅಪ್ಪೋ ಜಲಜ ಸೂತೆಯಳ ಅಪ್ಪುವ ಮೃದು ಚಲುವ ತೋಳಿನೋ ಎಳೆದು ನಳಿನ ಓಳಿನೋ ಎಳೆದು ಭಕ್ತನ ತೊಲಗಿಸದೆ ಅತಿಥಿ ಸತ್ಕಾರ ಮುಖ್ಯವಲ್ಲವೇ? ಹೀಗೆ ಕುಳಿತುಕೋ. ಅಜ್ಜ, ಮೊದಲಾಗಿ ವಂದಿಸಿಕೊಳ್ತಾ ಇದ್ದೇನೆ. ನಿಮ್ಮ ಆರೋಗ್ಯ ಹೇಗಿದೆ? ಚೆನ್ನಾಗಿದೆ. ಅಲ್ಲಿಂದ ಇಲ್ಲಿಯವರೆಗೆ ಬಂದಿದ್ದೇನೆ ಅಂದ ಮೇಲೆ ನನ್ನ ಆರೋಗ್ಯ ಚೆನ್ನಾಗಿಯೇ ಇದೆ. ಕೃಷ್ಣ, ನಿನ್ನನ್ನು ನೋಡುತ್ತೇನೆ ಎಂಬ ಹುಮ್ಮಸ್ಸಿನಲ್ಲಿಯೇ ನನ್ನ ಯೌವನ ಮರುಕಳಿಸಿದಂತೆ ಆಯಿತು ನನಗೆ. ಆಗಲೇ ನಿನಗೆ ಕುಡಿಯುವುದಕ್ಕೆ? ನಿನ್ನನ್ನ ನೋಡುತ್ತಾ ಇದ್ದರೆ ಹೊಟ್ಟೆ ತುಂಬಿದಂತೆ ಭಾಸವಾಗುತ್ತಾ ಇದೆ. ಆಗಲಿ, ಆಯಾಸಗೊಂಡಿದ್ದೀಯ, ಸ್ವಲ್ಪ ವಿಶ್ರಾಂತಿ ತೆಗೆದುಕೋ. ಅಜ್ಜಯ್ಯ, ಅಷ್ಟು ದೂರದಿಂದ ಇಲ್ಲಿಯವರೆಗಾಗಿ ಬಂದಿದ್ದೀಯ. ಹೌದು. ಬಂದವರನ್ನು ಯಾಕೆ ಅಂತ ಕೇಳಬಾರದು. ಆದರೂ ಒಂದು ಪ್ರಶ್ನೆ, ಬಂದದ್ದು ಮಥುರೆಯಿಂದಲ್ಲವೇ? ಹೌದು ಹೌದು.
ನನ್ನ ತಾಯಿ ದೇವಕಿ ಹೇಗಿದ್ದಾಳೆ? ಚೆನ್ನಾಗಿದ್ದಾಳಪ್ಪ. ತಂದೆಯಾದಂತಹ ವಸುದೇವ ಹೇಗಿದ್ದಾನೆ? ಆತನೂ ಇದ್ದಾನೆ. ಯಾದವರೆಲ್ಲರೂ ಹೇಗಿದ್ದಾರೆ? ಎಲ್ಲರೂ ಇದ್ದಾರಪ್ಪ. ಅತಿ ಮುಖ್ಯವಾಗಿ ಮಾವನಾದಂತಹ ಕಂಸ ಹೇಗಿದ್ದಾನೆ? ಮಹಾಮಲ್ಲ ಕಂಸ. ಹೌದು, ತುಂಬಾ ಚೆನ್ನಾಗಿದ್ದಾನೆ. ಆಗಲಿ ಅಜ್ಜಯ್ಯ, ಬಂದಿದ್ದು ಅಲ್ಲಿಂದ. ಹೌದು, ಸುಮ್ಮನೆ ಬಂದವನಲ್ಲ ಎಂಬ ಭಾವನೆ ನನಗೆ. ಆದರೂ ನಿನ್ನಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೇನೆ, ಬಂದದ್ದು ಯಾವ ಕಾರಣ ಅಂತ ಹೇಳ್ತೀಯ? ಕೃಷ್ಣ, ಶ್ರೀಪತಿಯೇ ಅರಿಯದೊಲು ಪೇಕ್ಷಿಪೆಯ ಎನ್ನ, ಶ್ರೀಪತಿಯೇ ಅರಿಯದೊಲು ಪೇಕ್ಷಿಪೆಯ ಎನ್ನ, ಛಾಪನೋ ತವಗೆಂದು ಛಾಪನೋ ತವಗೆಂದು ಗೋಪಾಲ ಬರಲಿ ಮಧುರಾಪುರಕ್ಕೆ ಎಂಬ, ಗೋಪಾಲ ಬರಲಿ ಮಧುರಾಪುರಕ್ಕೆ ಎಂಬ ವಿರೂಪವಿತ್ತಟ್ಟಿದನು ದೇವ, ವಿರೂಪವಿತ್ತನು ದೇವ ಎನ್ನಲು. ಕೃಷ್ಣ, ಅಜ್ಜಯ್ಯ, ಸರಿಯಾಗಿಯೇ ಊಹಿಸಿದ್ದೀಯ. ಹೌದಾ? ಇದರಲ್ಲಿ ಹಾ. ಸ್ವಾಮಿ ಕಾರ್ಯವೂ ಉಂಟು, ಸ್ವಕಾರ್ಯವೂ ಉಂಟು. ಓಹೋ. ಒಂದು ರಾಜಾಜ್ಞೆಯನ್ನ ಹಾ. ಹೊತ್ತು ತಂದಿದ್ದೇನೆ ನಿನ್ನ ಮಾವನಿಂದ. ಕಂಸನಿಂದ? ಹೌದು ಹೌದು. ಎಷ್ಟೋ ವರ್ಷಗಳಿಂದ ಮನಸ್ಸಿನಲ್ಲೊಂದು ಆಸೆ ಇತ್ತು, ಕೃಷ್ಣನನ್ನ ಕಣ್ತುಂಬ ನೋಡಬೇಕು, ಆತನನ್ನ ಆಲಂಗಿಸಬೇಕು, ಆತನ ಪಾದ ಸ್ಪರ್ಶವನ್ನ ಮಾಡಬೇಕು ಎಂಬುದಾಗಿ. ಅದೇ ಹೊತ್ತಿನಲ್ಲಿಯೇ ನನಗೆ ರಾಜಾಜ್ಞೆಯನ್ನ ನೀಡಿ ಅಲ್ಲಿಂದ ಇಲ್ಲಿಗೆ ಕಳುಹಿಕೊಟ್ಟ. ಓಡೋಡಿ ಬಂದೆ ಕೃಷ್ಣ. ಕೃಷ್ಣ, ನಿನ್ನನ್ನ ನೋಡಿ ಮನಸ್ಸು ತುಂಬಿ ಬರುತ್ತಾ ಇದೆ. ಬಂದ ಕಾರಣವನ್ನ ನಾನು ಹೇಳಲೇಬೇಕು. ಹೌದು. ಬಿಲ್ಲ ಹಬ್ಬ ಎಂಬುದಾಗಿ ನಿಮ್ಮ ಮಾವ ನನ್ನನ್ನ ಇಲ್ಲಿ ಕಳುಹಿದ್ದಾನೆ, ನಿಮ್ಮನ್ನು ಕರೆತರುವುದಕ್ಕಾಗಿ. ಬಿಲ್ಲ ಹಬ್ಬವೇ? ಬಿಲ್ಲ ಹಬ್ಬ ಎಂಬುದಾಗಿ ಹೇಳಿದ್ದು. ಕೃಷ್ಣ, ನಿನ್ನನ್ನು ಕೊಲ್ಲುವುದಕ್ಕೆ ಆತ ಬರ ಹೇಳಿದ್ದಾನೆ. ಅಜ್ಜ, ಬಿಲ್ಲ ಹಬ್ಬ ಎಂದ ಕ್ಷಣ ನನಗೆ ಸಂತೋಷವಾಯಿತು, ಆದರೆ ನೀನು ದುಃಖ ಪಡುವುದು ಯಾಕೆ? ಕೃಷ್ಣ, ನಾವು ಹುಲುಮಾನವರು, ನೀನು ಆ ಪರಮಾತ್ಮ. ನನಗೆ ಭಯವೇ ತುಂಬಿ ಹೋಗಿದೆ ಕೃಷ್ಣ. ಭಯ ಬೇಡ ಅಜ್ಜಯ್ಯ, ಆತ ಕರೆಸಿಕೊಳ್ಳುತ್ತಿರುವುದು ಬಿಲ್ಲ ಹಬ್ಬಕ್ಕೆ. ಹೌದು, ಅದು ನೆವಕ್ಕೆ. ನೆವವೇ ಆಗಲಿ, ಆದರೂ ಆತನಿಗೆ ಇದು ಗೊತ್ತಿಲ್ಲ. ಇದು ಬಿಲ್ಲ ಹಬ್ಬವಲ್ಲ, ಕಂಸನನ್ನು ಕೊಲ್ಲುವ ಹಬ್ಬ. ಓಹೋ, ನೀನೇನು ಭಯಗೊಳ್ಳಬೇಡ. ಆಯ್ತು ಆಯ್ತು. ಕೃಷ್ಣ ಬಲರಾಮ ಬರಬೇಕಲ್ಲವೇ? ಹೌದು. ಈ ವಿಚಾರವನ್ನು ಅಣ್ಣನಿಗೆ ಹೇಳಿ ನಾಳೆ ಬೆಳಿಗ್ಗೆ ಆದಷ್ಟು ಬೇಗ ಹೊರಡೋಣ. ಆಯ್ತು. ಈಗ ನೀನು ವಿಶ್ರಾಂತಿಯನ್ನು ತೆಗೆದುಕೊ. ಆಯ್ತು ಕೃಷ್ಣ, ನೀನಿಷ್ಟು ಹೇಳಿದ ಮೇಲೆ ನನ್ನ ಮನಸ್ಸಿಗೆ ನೆಮ್ಮದಿ. ಹೋಗಿ ವಿಶ್ರಾಂತಿಯನ್ನ ತೆಗೆದುಕೊಳ್ಳುತ್ತೇನೆ. ಬಲರಾಮನನ್ನು ಕರೆದುಕೊಂಡು ಈ ವಿಚಾರವನ್ನು ಅಣ್ಣನಾದಂತಹ ಬಲಭದ್ರನಿಗೆ ಹೇಳಬೇಕು. ಅಣ್ಣ, ಅಣ್ಣ. ತೈ 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 ತೈ. ಅದಕ್ಕೆ ಕೃಷ್ಣ ಬಲರಾಮರು ಬರಬೇಕಂತೆ. ಆತನಿಗೆ ಗೊತ್ತಿಲ್ಲ ಅದು ಬಿಲ್ಲ ಹಬ್ಬ ಮಾತ್ರವಲ್ಲ, ಕಂಸ ವಧೆಯ ಹಬ್ಬ ಎಂಬುದಾಗಿ. ಕಂಸ ವಧೆಯಾದ ನಂತರ ನಮ್ಮ ಕಾರ್ಯವೇನು? ಅಜ್ಜನಾದಂತಹ ಉಗ್ರಸೇನನಿಗೆ ಪಟ್ಟವನ್ನು ಕಟ್ಟಬೇಕು. ಕಂಸವಧೆಗೆ ಕೃಷ್ಣ ಬಲರಾಮರು ಬರಬೇಕು ಸತ್ಯ, ಆದರೆ ಪಟ್ಟಾಭಿಷೇಕಕ್ಕೆ ನಾವಿಬ್ಬರೇ ಹೋದರೆ ಸರಿಯಾಗ್ತದೆಯೇ? ಇಲ್ಲ ಅಲ್ವಾ? ಎಲ್ಲರನ್ನೂ ಕರೆದುಕೊಂಡು ಹೋಗಬೇಕು. ಎಲ್ಲರನ್ನು ಕರೆದುಕೊಂಡು ಹೋಗಬೇಕು ಅಂತಾದ್ರೆ ಅವರನ್ನು ಕರೆಯುವುದು ಹೇಗೆ? ನೋಡ ಬನ್ನಿರಿ ಉಗ್ರಸೇನನು
ಜನನಿ ಜನಕರ ಬಂದ ಮೋಕ್ಷವೋ ತನುಜ ಕೌಲಗೆ ಜ್ಯೋತಿಷೆಯೋ ಆ ತನುಜ ಕೌಲಗೆ ಮೃತ್ಯು ದೀಕ್ಷೆಯು ಮೃತ್ಯು ಜ್ಯೋತಿಷೆಯೋ ಬಂದಿರಿ ಜನನಿ ಜನಕರ ಬಂಧ ಮೋಕ್ಷವೋ ತನುಜ ಕೌಲಗೆ ಮೃತ್ಯು ಮೃತ್ಯು ನೋಡ ಬಂದಿರಿ ಉಗ್ರಸೇನನು ನಾಡಿಗಧಿಪತಿ ಅವನು ಮುಂದಿನ್ನು ನೋಡ ಬಂದಿರಿ ಉಗ್ರಸೇನನು ನಾಡಿಗಧಿಪತಿ ಅವನು ಮುಂದಿನ್ನು ನೋಡ ಬಂದಿರಿ ಬನ್ನಿರೋ ಬನ್ನಿ, ಬನ್ನಿ ಬನ್ನಿ ಬನ್ನಿ. ನೋಡ ಬನ್ನಿ. ಕಂಸವದೆಯ ಆಟ, ಒಂದೇ ಒಂದು ಆಟ, ಕಂಸವದೆಯ ಆಟ. ನೋಡಲು ಮರೆಯದಿರಿ, ಮರೆತು ಮರುಗದಿರಿ. ಹೌದು, ಇದು ಬಿಲ್ಲ ಹಬ್ಬವಲ್ಲ, ಕಂಸವದೆಯ ಹಬ್ಬ. ಅಣ್ಣ, ಇನ್ನೂ ತಡ ಮಾಡಬಾರದು. ಕೃಷ್ಣ ಬಲರಾಮರು ಆದಷ್ಟು ಬೇಗ ಬರಬೇಕು ಅಂತ ಹೇಳಿದ್ದಾರೆ. ವೈರಿಯ ಮನೆ ವಿಷಾನ್ನಕ್ಕೆ ಸಮಾನ, ಹೌದು ಅಲ್ಲವೇ? ಹಾಗಾಗಿ ನಮ್ಮ ಸಿದ್ಧತೆಯಲ್ಲಿ ನಾವಿರಬೇಕು. ಸಿದ್ಧತೆ ಏನೇನಾಗಿದೆ? ತುದಿ ಮೊಸರ ಬಾಂಡುಗಳು ತುದಿ ಮೊಸರ ಬಾಂಡುಗಳ ಜಗಡಲಿ ದಯದೊಳಗತಿ ಬೇಗ ತುಂಬಿಸಿ ಗೆಳೆಯರ ಕೂಡಿ ಹೊರಡುವ ಮೊರೆ ಕಂದು ಗೆಳೆಯರ ಕೂಡಿ ಹೊರಡುವ ಮೊರೆ ಕಂದು ಗೆಳೆಯರ ಕೂಡಿ ಹೊರಡುವ ಮೊರೆ ಕಂದು. ಅಣ್ಣ, ಸಿದ್ಧತೆ ಏನೇನು ಬೇಕು ಅಂತ ಹೇಳಿದ್ದೇನಲ್ಲ? ತಮ್ಮ, ನಾವು ಹೋಗುವುದು ವೈರಿಯ ಮನೆಗೆ. ಹೌದು, ಹಾಗಾಗಿ ಆತ ಮಾವನೇ ಆದರೂ ಕೂಡ ವೈರಿಯ ಸ್ಥಾನದಲ್ಲಿದ್ದಾನೆ. ಖಂಡಿತವಾಗಿ. ಹಾಗಾಗಿ ಅಲ್ಲಿ ಆಹಾರ ಸೇವನೆ ಮಾಡುವುದು ಒಳ್ಳೆಯದಲ್ಲ. ಖಂಡಿತ. ಹಾಗಾಗಿ ನಮಗೆ ಬೇಕಾದ ಮೊಸರು, ಬೆಣ್ಣೆ, ತುಪ್ಪ ಎಲ್ಲವನ್ನು ರಥದಲ್ಲಿ ಇಟ್ಟಿದ್ದೇನೆ. ಮುಖ್ಯವಾಗಿ ಅವಲಕ್ಕಿ ಅದು ಕೂಡ ಇಟ್ಟಿದ್ದೇನೆ. ಆಗಲಿ. ಹಾಗಾಗಿ ತಡ ಮಾಡುವುದು ಬೇಡ, ನೇರವಾಗಿ ಆದಷ್ಟು ಬೇಗ ಮಧುರೆಯ ಎದರ ಗತ್ತೆಯ ಏರುತ್ತ ಬಂದನು ಬೆದರಿಲ್ಲದೆ ಕಳ್ಳನಗ ಎದರ ಗತ್ತೆಯ ಏರುತ್ತ ಬಂದನು ಎದರ ಗತ್ತೆಯ ಏರುತ್ತ ಬಂದನು ಬೆದರಿಲ್ಲದೆ ಕಳ್ಳನಗ ಬೆದರಿಲ್ಲದೆ ಕಳ್ಳನಗ ಸ್ವಲ್ಪ ನಮ್ಮ ವಾಹನವನ್ನ ನಿಲ್ಲಿಸಿ ಬರ್ತೇನೆ. ಸ್ವಲ್ಪ ಸರಿ ನೋಡ್ಕೊಳ್ಳಿ. ಬಂದೆ. ಹಾಯ್. ಅಲ್ಲ, ಎಷ್ಟು ವರ್ಷ ಆಯ್ತು
ಹಾ ನೀವು ಈ ಮೇಳಕ್ಕೆ ಸೇರಿ ಹಾ ಬಹಳ ವರ್ಷ ಆಯ್ತು. ಹೌದಲ್ಲ? ಹಾ ನಾವು ಬಂದ್ವಿ ಅಂತ ಆದ್ರೆ ಇದೇ ಹಾಡನ್ನು ಹೇಳೋದು. ಹಾ ಹಾ? ಹೌದು. ಏನು ಇದ್ರೊಳಗೆ ತಪ್ಪಾಯ್ತು? ಸ್ವಲ್ಪ ಬದಲಾವಣೆ ಬೇಡವೆ ಸ್ವಾಮಿ? ಏನು ಬದಲಾವಣೆ ಬೇಕು? ಹಾ. ಹೇಸರ ಗತ್ತಯ ಹೇರುತ್ತ ಬಂದನು. ಏರುತ್ತಾ ಬಂದನು ಅಲ್ವಾ? ಹೌದು. ಹಾ ಹೆಸರು ಗತಿ ಯಾರನ್ನಾರು ಏರ್ತಾ ಬರ್ತಾನೆ ಸ್ವಾಮಿ. ಮತ್ತೆ ಏನಾಗ್ಬೇಕು? ಹೇರುತ್ತ ಬಂದನು. ಓ ಹಾಗೆ. ಹಾ ಏನು ಏನು ಹೇರಿದ್ದೇನು? ಮಡಿ ಮಾಡಿದ ಬಟ್ಟೆ ಸ್ವಾಮಿ. ಓ ಬಟ್ಟೆ. ಸ್ವಾಮಿ ನಾವ್ ಯಾರು ಅಂತ ಗೊತ್ತಾಯ್ತಾ? ಹೊಡಿವಾಳ್ರು. ಮಡಿವಾಳ್ರು. ಹಾ? ಹ್ಮ್ ಅಷ್ಟು ಕೆಳಮಟ್ಟದವ್ರ ಹಾಗಾದ್ರೆ ನಾವು? ಅಲ್ವಾ ಮತ್ತೆ? ಹಾ? ಅಲ್ವಾ ಮತ್ತೆ? ಹಾ. ರಾಜ ರಾಜಕ್ಕ ಬಟ್ಟೆ ಬಗ್ಗೆ ಸ್ವಾಮಿ ಸ್ವಲ್ಪ ಗೌರವ ಕೊಟ್ಟು ಗೌರವ ತಕೊಳ್ಳಿ ಸ್ವಾಮಿ. ಹಾ ಹಾ ಹಾ? ಅಷ್ಟು ಕೆಳಗಿನ ಮಟ್ಟದವ್ರೆ ನಾವು. ಎಷ್ಟು ದೊಡ್ಡ ಜನವ? ಮತ್ತೆ ರಾಜರ ಬಟ್ಟೆ ತೊಳೆಯೋರು ಅಂದ್ರೆ ಸುಮ್ಮನೆ ಆಗ್ತದ್ಯಾ ಸ್ವಾಮಿ? ಮಡಿ ಮಾಡೋರು ನಾವು. ಓ ಹಾಗೆ ಮಡಿ ಮಡಿ. ಅಂದ್ರೆ ರಾಜ ರಜಕರು ನಾವು. ಹಾ ಸುಮ್ಮನೆ ಏನೆಲ್ಲ ಹೇಳೋದು ಬೇಡ. ಹಾ ಬಟ್ಟೆ. ಹಾ ನಾವೆಂತ ಹೆಂಗ ಆ ಮಡಿವಾಳ್ರ ಆಗಿದ್ದು ಹೌದು ಸ್ವಾಮಿ. ಹೌದಾ? ಅಲ್ಲ ಅಂತ ಅಲ್ಲ. ಹಾ ಅದು ಹೇಗಾಗಿದ್ದು? ಹೇಗೆ? ಒಂದು ಕಾಲದಲ್ಲಿ ಹಾ ಒಂದು ದೇವ್ರ ಪ್ರತ್ಯಕ್ಷನಾದಂತೆ ಅವನು ದೇವರು. ಹಾ ಎರಡು ಪಂಗಡವನ್ನ ಮಾಡಿ ಅದರೊಳಗೆ ಒಂದು ಗ್ರಂಥವನ್ನ ಕೊಟ್ಟು ಇದನ್ನ ಸರಿಯಾಗಿ ಇಟ್ಕೊಳ್ಳಿ, ಹಾ ಇನ್ನು ಸ್ವಲ್ಪ ವರ್ಷಗಳ ನಂತರ ಮತ್ತೆ ಬರ್ತೇನೆ ಅಂತ ಹೇಳಿದ್ರು. ಓಹೋ. ಹ. ಒಬ್ಬ ತಗೊಂಡೋಗಿ ಅಟ್ಟದ ಮೇಲೆ ಇಟ್ಟ, ಹಾ 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 ಇನ್ನೊಬ್ಬ ಸರಿಯಾಗಿ ಪೆಟ್ಟಿಗೆಯಲ್ಲಿ ಇಟ್ಟ. ಹಾ ಆದ್ರೆ ಸ್ವಾಮಿ ಹಾ ಸ್ವಲ್ಪ ವರ್ಷದ ನಂತರ ಮತ್ತೆ ದೇವ್ರ ಪ್ರತ್ಯಕ್ಷ ಆದಾಗ ಹಾ ಓದಿ ಪುಸ್ತಕದಲ್ಲಿ ಇರುವುದನ್ನು ಓದಿ ಅಂತ ಹೇಳಿದ್ರೆ ಹಾ ನಮ್ಮವ್ರು ಏನು ಮಾಡಿದ್ರು ಗೊತ್ತುಂಟ ಸ್ವಾಮಿ? ಏನ್ ಮಾಡುದು? ಅರಸ ಅಂತ ಇರುವ ಸ್ಥಳದಲ್ಲಿ ಅಗಸ ಅಂತ ಓದಿದ್ರು. ಹಾಗಾಗಿ ನಾವು ಅಗಸರಾದದ್ದು. ನಮ್ಮ ಪೂರ್ವಜರು ಮಾಡಿದ ತಪ್ಪಿನಿಂದ ಇದು ನಮ್ದು ಆಗಿದ್ದು ಸ್ವಾಮಿ. ಹಾ ಇಲ್ಲ ಸುಮ್ಮನೆ ಆಗುದಿಲ್ಲ ಆಗಿತ್ತು ಸ್ವಾಮಿ. ಅಷ್ಟಕ್ಕೂ ಹಾ ಈಗ ನಾವು ಇಲ್ಲಿ ಸುಮ್ಮನೆ ನಿಮ್ಮ ಹತ್ರ ಮಾತುಗಾಡ್ತಾ ಕುತ್ಕೋಲ್ಲ ಹಣ ಮಾಡುವಂತ ಸಮಯ ಇದಲ್ಲ. ಅಲ್ಲಪ್ಪ. ನಾವು ಹೋಗ್ಲಿಲ್ಲ ಅಂತ ಆದ್ರೆ ಹಾ. ಕಾರ್ಯಕ್ರಮ ನಡೆಯುವುದೇ ಇಲ್ಲ. ಹೌದಾ? ನಾವು ಹೋಗ್ಬೇಕು, ಕಾರ್ಯಕ್ರಮ ನಡಿಬೇಕು. ಓಹೋ. ಹೌದು ಸ್ವಾಮಿ. ಹಾಗಾಗಿ ತಡ ಮಾಡುವುದಿಲ್ಲ. ಈಗಲೇ ನಾವು ಹೋಗ್ತೇವೆ. ಹಾ ಹಾ? ಹಾ ಏರುತ್ತಾ ಬಂದನು. ಅಲ್ಲ ದಿನ ಇಲ್ಲೇ ಓಡಾಡಕ ಏನ್ ಆಯ್ತು ಅಂತಾನೆ ಗೊತ್ತಾಗ್ಲಿಲ್ಲಲ್ಲ. ಅಯ್ಯೋ. ಓ ಈ ಮಕ್ಕಳು ನಮ್ಗೆ ಹಾಯ್ದಿದ್ದು ಏನ್ರ? ಕಣ್ಣು ಕಾಣುದಿಲ್ಲ ಅಂದ್ರ ನಿಮ್ಗೆ? ಕಾಣುದಕ್ಕೆ ಕೇಳ್ತಾ ಇದ್ದೆ. ಕಣ್ಣು ಎಲ್ಲಿತ್ತು ನಿಮ್ದು? ನಮ್ದೆಲ್ಲ ಮುಖದ ಮೇಲೆ ಉಂಟು, ನಿಂದು ಎಲ್ಲುಂಟ ಗೊತ್ತಿಲ್ಲ. ನಿಂದೆಲ್ಲುಂಟ? ನಿಂದೆಲ್ಲುಂಟ? ನಂದಿದ್ದಲ್ಲ ಇತ್ತು. ನಂದು ಇದ್ದಲ್ಲೇ ಉಂಟು. ಉಂಟಾ? ಅದಕ್ಕಾಗೆ ಹಾಯ್ದ್ರ? ನಾವು ನೋಡ್ಕೊಂಡು ಬರ್ಬೋದಿತ್ತಲ್ಲ. ನೀವು ನೋಡ್ಕೊಂಡು ಎಷ್ಟು ದೊಡ್ಡ ಶರೀರ ಕಾಣ್ಲಿಲ್ವಾ ನಿಮ್ಗೆ? ಅದೇನೋ ಹೌದು. ಹಾಯ್ಬೇಕು ಅಂತಾನೆ ಇದ್ರೆ ಜಾತ್ರೆನೋ ಸಂತೆಪೇಟೆಗೋ ಹೋಗಿ ಹಾಯ್ಬೋದಿತ್ತು. ಇದು ಗಂಡು ನಾನು ಕಾಣೋದಿಲ್ವಾ ನಿಮ್ಗೆ? ಹೌದು. ನಿನ್ನನ್ನು ಹಾಯ್ಲಿಕ್ಕೆ ನೀ ಎಷ್ಟು ದೊಡ್ಡ ಮನುಷ್ಯ ಬೇಕಲ್ಲ. ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ ನಿಮ್ಗೆ? ಯಾರ ನೀವು? ನಾನು ಯಾರು? ಓ ಗೊತ್ತಾಯ್ತು ಅಣ್ಣ, ಗೊತ್ತಾಯ್ತು. ಗೊತ್ತಾಯ್ತು. ಏನು ಗೊತ್ತಾಗಿದ್ದೇನು ನಿಮ್ದು? ನೀನಿವ ಅಂತ. ಸುಮ್ಮನಿರ್ರೆ. ನಾನು ರಾಜ ರಜಕ. ಎಂತ ಬಟ್ಟೆ ತೊಳೆಯವ? ನಮ್ಗೊಂದು ಇದಿಲ್ವೇನ್ರ? ಇಲ್ವಾ ಗೊತ್ತಿಲ್ಲ. ಯಾವ್ದಾದ್ರು ವೃತ್ತಿ ಏನು ಬದಲಾಗ್ಲಿಲ್ವಲ್ಲ. ಬಟ್ಟೆ ತೊಳೆಯುವುದೇ, ರಾಜಂದಾಗ್ಲಿ ಮಡಿವಾಳಂದಾಗ್ಲಿ. ಬಟ್ಟೆ ತೊಳೆಯವ ಅಂದ್ರೆ ಅಷ್ಟು ಹೊಗರುವ ನಿಮ್ಗೆ? ಸುಳ್ಳಲ್ಲ ರಜಕ, ನೀನು ಸಿಕ್ಕಿದ್ದು ಒಳ್ಳೆ ಕೆಲಸ. ಯಾಕೆ ಯಾಕೆ? ಯಾರಯ್ಯ ರಜಕ ನೀ ನಿಲ್ಲು ನೋಡುತ್ತಾ ಯಾರಯ್ಯ ರಜಕ ನೀ ನಿಲ್ಲು ನೋಡುತ್ತಾ ನೀ ಯಾರಯ್ಯ ರಜಕ ನೀ ನಿಲ್ಲು ನೋಡುತ್ತಾ ಕೋರುವಿ ಮಾಡಿವಂದ್ರ ದೇವರು
ದಾಂಡಲಿ ವಾಸನೆ ಒಟ್ಟು ಇಲ್ಲೇ ಕಾಣಿಸ್ತಾ ಉಂಟಪ್ಪ. ನೋಡ 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 ನಿಮ್ಗೆ ಬರ್ಬೇಕಾದ್ರೆ ಎಲ್ಲ ಹಳೆ ಕೊಳ್ಳ ಏನು ಸಿಗ್ಲಿಲ್ಲೇನ್ರ ತೊಳ್ಕೊ ಬರೋಕೆ? ಎಲ್ಲವೂ ಸಿಕ್ಕಿತ್ತು. ಅದೆಲ್ಲ ತೊಳಿಲಿಲ್ಲ. ಬಟ್ಟೆ ತೊಳೆಯುವ ಸಿಗ್ಲಿಲ್ಲ. ನಾನೆಂತ ನಿಮ್ ಬಟ್ಟೆ ತೊಳಿ ಮಾಡ ಅನ್ಕೊಂಡ್ರ? ಯಾರ್ದಾರು ಆಗ್ಲಾ ಬಟ್ಟೆ ತೊಳೆಯುವ ಹೌದಾ ಅಲ್ವಾ? ಬಟ್ಟೆ ತೊಳೆಯವ ಹೌದು, ಆದ್ರೆ ನಿಮ್ಮಂತವ್ರ ಬಟ್ಟೆ ತೊಳೆಯವಲ್ಲ. ಅಂದ್ರೆ ನಾನು ಮಹಾರಾಜರ ಬಟ್ಟೆಯನ್ನ ಮಡಿ ಮಾಡುವ. ಮಹಾರಾಜ ಅಂದ್ರೆ ಕಂಸ ಮಹಾರಾಜ. ಅಯ್ಯೋ ಅಣ್ಣ, ಇವನಿಗೆ ವಿಷಯವೇ ಗೊತ್ತಿಲ್ಲ. ಎಂತ ವಿಷಯ ಗೊತ್ತಿಲ್ರ? ನೀನು ಹೇಳಿದೆಯಲ್ಲ ಒಡೆಯ ಕಂಸ ಮಹಾರಾಜ ಎಂದು. ಅವನ ಅಳಿಯಂದಿರು ನಾವು. ಅವು ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ಹಿಂಗೆ ಎಲ್ಲ ಹೇಳ್ಕೊಂಡು 1000 ಜನ ಬರ್ತಾರ, ತಾವಳಿಯ ಮಾವ ಮೊಮ್ಮಕ್ಕಳು ಎಲ್ಲ. ಹಂಗೇಳಿ ನಾನು ನಂಬಿಡ್ತೆ ಅಂತ ಅನ್ಕೊಂಡ್ರ ನೀವು? ಖಂಡಿತವಾಗಿಯೂ ಅವ ನನ್ನ ಅಣ್ಣ ಬಲರಾಮ, ಅವ ನನ್ನ ಕೃಷ್ಣ, ಅವ ನನ್ನ ತಮ್ಮ ಕೃಷ್ಣ. ಓಹೋ, ಪ್ರೀತಿ ಅಳಿಯಂದಿರು ನಾವಿಬ್ರು. ಆಹಾ, ಆದ್ರೆ ನಾನು ನಿಮ್ಗೆ ಬಟ್ಟೆ ಕೊಡುದಿಲ್ಲ, ನೀವೇನಾದ್ರು ಗೊತ್ತಾಯ್ತಲ್ಲ. ಸುಮ್ಮನೆ ಹೆಚ್ಚಿಗೆ ಮಾತಾಡ್ಬೇಡ. ಬಡಿ ವಸ್ತ್ರ ಉಂಟಲ್ಲ, ಇಲ್ಲ ಅದು ನಮಗ್ ಕೊಡು. ಕೊಡುದಿಲ್ಲ. ಈಗಷ್ಟೇ ಹಿಂದೆ ಬದಿಗೆ ಒಂದು ಹೊಳೆ ಕೊಳ್ಳ ಇತ್ತು, ತೊಳ್ಕೊಂಡು ಮಡಿ ಮಾಡ್ಕೊಬಂದು. ನಮ್ಮ ಈ ಬಟ್ಟೆ ನಾನು ನಿನಗೆ ಕೊಡ್ತೀನಿ. ಬೇಡಪ್ಪ, ಎಲ್ಲ ಮಾಡಿಕೊಂಡು ಶುಭ್ರ ಮಾಡಿಕೊಡುವ. ನಿಮ್ ಬಟ್ಟೆ ತೊಳೆಯವಲ್ಲ, ವಸ್ತ್ರ ಬಾಯ್ನ. ಒಡವೆಯೊಳಗೆ ಕೋವುಗಳನ್ನು ಒಡವೆಯೊಳಗೆ ಏನ್ರ ಕೊಡ ಕೊಡ. ವಸ್ತ್ರ ಬಾಯ್ನ. ಬಟ್ಟೆ ಕೊಡ. ನಿಮ್ ಬಟ್ಟೆ ತೊಳೆವ ಅನ್ಕೊಂಡ್ರೇನ? ಶರೀರ ದೂರ ವಾಸನೆ. ಕೊಡೋದಿಲ್ಲ ಅಂದ್ಮೇಲೆ ಕೊಡೋದಿಲ್ಲ. ನಾನು ಏನ್ ಮಾಡ್ತೀರಿ? ಇದೆ. ನೀನು ಮುಂದೆ ಬಂದು ಮಾತಾಡು. ಎಂತ ಮುಂದೆ ಬಂದು ಮಾತಾಡೋದು? ಎಂತ ಇಟ್ಟಿಲ್ಲ? ಬೀಳ್ತೇನೆ ಆ ಕಡೆಗೆ. ಎಲ್ಲರೂ ನಿನ್ನನ್ನು ಹಿಂದೆ ಹಾಕ್ಲಿಕ್ಕೆ ನೋಡ್ತಾರೆ. ನಾನು ಒಬ್ಬನೇ ನಿನ್ನ ಮುಂದೆ ಕರೀತಾ ಈಗ ನಮ್ಮ ಮುಂದೆ ಕರಿತಾ ಇದ್ರು ನಿಮ್ಗೆ ಮುಂದೆ ಹೋಗೋಕೆ ಜಾಗ ಬೇಕಲ್ಲ, ಇದೆ. ಅದಕ್ಕಾಗಿ ಒಳ್ಳೆ ಮಾತನ್ನು ಹೇಳ್ತಾ ಇದ್ದೆ. ಆ ಬಟ್ಟೆಯನ್ನು ಕೊಡು. ಕೊಡುವುದಿಲ್ಲ. ಕೊಡುವುದಿಲ್ವಾ? ಕೊಡುದಿಲ್ಲ. ಬೇಡ ಹೋಗ. ಕೊಡುದಿಲ್ಲ. ಹೋಗು ಹೋಗು ಹೋಗು. ಅಣ್ಣ ಬೇಡ ಹೋಗ. ಪಾಪ ಹೋಗ. ನಮ್ ಗಂಟೆ ಇಲ್ಲ ಇಲ್ಲಿರೋದು. ನೀವು ಇಟ್ಕೊಂಡ್ರ? ನೀವು ತಗೊಂಡ್ರ? ಹೋಗ ಹೋಗ. ತಗೊಳ್ಳೋ ಜನವೇ ಅಲ್ಲ. ಮಾತಾಡ್ದ. ಆಸೆ ಗಂಟು ಮಾಡಿದ್ರಿ. ನಮ್ಮ ಗಂಟೆ ಮತ್ತೆ ಇಟ್ಕೋಬೇಡಿ, ಕೊಡಿ ಸ್ವಾಮಿ. ನಮ್ಮ ಹತ್ರ ಇಲ್ವಾ? ಇಲ್ವಾ? ಸರಿಯಾಗಿ ಹುಡುಕ. ಹೋಗ ಹೋಗ. ಏನಾ ನೀನಲ್ದೇ ಮತ್ತೊಬ್ಬವ. ಹೋಗ. ಕೊಡ ಗಂಟು ಕೊಡ. ಇಲ್ಲ ಕೊಡ. ಇಲ್ವಾ ನನ್ನ ಹತ್ರ? ಎತ್ತು ಈ ಕೈ ಎತ್ತ. ಈಚೆ ಕೈ ಎತ್ತ. ಎರಡು ಕೈ ಎತ್ತ. ಈಗ ನೇರವಾಗಿ ಶಸ್ತ್ರಾಗ್ರಹಕ್ಕೆ. ಕದನ ಚೌಪಟ
ವಿವಾಹವನ್ನು ವಸುದೇವನಿಗೆ ಕೊಟ್ಟು ಮಾಡಿದಂತಹ ಸಂದರ್ಭದಲ್ಲಿ ಕೇಳಿಸಿದಂತ ಅಶರೀರವಾಣಿ ಹೇಳಿದ್ದಾದರೂ ಏನು? ಕಂಸ, ಈ ನಿನ್ನ ತಂಗಿಯ ಗರ್ಭದಲ್ಲಿ ಜನಿಸಿದಂತ 8ನೇ ಮಗುವಿನಿಂದ ನಿನ್ನ ಮರಣ ಎಂಬುದಾಗಿ ತಕ್ಷಣವೇ ಕತ್ತಿಯಿಂದ ತಂಗಿಯ ಕತ್ತನ್ನು ಕತ್ತರಿಸಲು ಮುಂದಾದೆ. ಆಗ ವಸುದೇವ ಬಂದು ಬೇಡಿಕೊಂಡ, ತಂಗಿಯಿಂದ ನಿನಗೇನು ಅಪಾಯವಿಲ್ಲವಲ್ಲ, ಹುಟ್ಟುವ ಮಕ್ಕಳೆಲ್ಲವನ್ನು ನಿನಗೆ ಅರ್ಪಿಸುತ್ತೇವೆ ಎಂಬುದಾಗಿ ಬೇಡಿಕೊಂಡ. ಹಾಗಾಗಿ ಅವರನ್ನ ತಕ್ಷಣವೇ ಕಾರಾಗೃಹಕ್ಕೆ ಅಟ್ಟಿ ಬಂಧಿಸಿದೆ. ಮುಂದೆ ಹುಟ್ಟಿದ ಮಕ್ಕಳನ್ನು ನನಗೆ ತಂದು ಒಪ್ಪಿಸಿದ. 6 ಶಿಶುಗಳ ತಲೆಯನ್ನ ಕತ್ತರಿಸಿದೆ. 7ನೇ ಶಿಶು ಮಾಯವಾಯಿತು. 8ನೇ ಮಗುವು ಗೋಕುಲದಲ್ಲಿ ಕೃಷ್ಣ ಎಂಬ ಹೆಸರಿನಿಂದ ಬೆಳೆಯುತ್ತಿದ್ದಾನಂತೆ. ಆ ಕೃಷ್ಣನನ್ನ ಮುಗಿಸಲು ನಮ್ಮವರ ಅನೇಕರನ್ನ ಕಳುಹಿಸಿದೆ. ಆದರೆ ಪ್ರಯೋಜನವಾಗಲಿಲ್ಲ. ನಮ್ಮವರೆಲ್ಲ ಮಣ್ಣಾಗಿ ಹೋದರು. ಆದರೆ ಒಂದು ಮಾತಿದೆ, ಸ್ವಕ್ಷೇತ್ರದಲ್ಲಿ ಬಲ ಹೆಚ್ಚು ಎಂಬುದಾಗಿ. ಹಾಗಾಗಿ ಕೃಷ್ಣ ಬಲರಾಮರನ್ನ ಇಲ್ಲಿಗೆ ಕರೆತರುವ ಸಲುವಾಗಿ ಅಕ್ರೂರನಲ್ಲಿ ಆಹ್ವಾನವನ್ನು ಕೊಟ್ಟು ಗೋಕುಲಕ್ಕೆ ಕಳುಹಿಸಿದ್ದೇನೆ. ಬಿಲ್ಲ ಹಬ್ಬದ ನೆಪವೊಡ್ಡಿದ್ದೇನೆ. ಕೃಷ್ಣ ಬಲರಾಮರನ್ನ ಕೊಲ್ಲುವ ಸಲುವಾಗಿ ಆಹ್ವಾನವಂತೂ ಕಳುಹಿಸಿಯಾಗಿದೆ. ಕೃಷ್ಣ ಬಲರಾಮರು ಬರ್ತಾರ ಅಂತ ನೋಡೋಣ. ಧೂರ್ತ ಕಂಸನ ಹೃದಯ ಕಂಪಿಸಲು, ಕಂಸನ ಹೃದಯ ಕಂಪಿಸಲು ಕಂಪಿಸಲು ಕಂಪಿಸಲು, ಗೋವಳರ ವರ್ತಮಾನವ ಕೇಳಿ ಗೋವಳರ ವರ್ತಮಾನವ ಕೇಳಿ ಚಿತ್ತದಲ್ಲಿ ಕೊಡುನೊಂದು, ಚಿತ್ತದಲ್ಲಿ ಕೊಡುನೊಂದು, ವ್ಯರ್ಥ ವ್ಯರ್ಥ ವರಿಸಿದೇನಿಗೆ, ವ್ಯರ್ಥ ವರಿಸಿದೇನಿಗೆ. ಶಿವ 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 ಏನ್ ಅದ್ಭುತವು, ಏನ್ ಅದ್ಭುತವು. ಪೃಥ್ವಿ ಹೊಡುಗುತ್ತಲಿಯುವುದು, ಪೃಥ್ವಿ ಹೊಡುಗುತ್ತಲಿಯುವುದು. ಏನಾಗಿ ಹೋಯ್ತು? ನಾನು ಊಹಿಸಿದ್ದೆ ಒಂದು, ಇಲ್ಲಿ ನಡೆಯುತ್ತಿರುವುದೇ ಇನ್ನೊಂದು. ಕೃಷ್ಣ ಬಲರಾಮರು ಬಂದರಂತೆ. ಬಂದವರು ಸುಮ್ಮನೆ ಇರಲಿಲ್ಲ. ರಾಜ ರಜಕನನ್ನ ಕೊಂದರಂತೆ, ಮದ್ದಾನೆಯನ್ನ ಮರ್ದಿಸಿದರಂತೆ, ಕುಬ್ಜೆಯ ಡೊಂಕನ್ನ ತಿದ್ದಿದರಂತೆ, ಚಾಣೂರ ಮುಷ್ಟಿಕರನ್ನು ಸಂಹರಿಸಿದರಂತೆ. ಏನಾಯಿತು? ಏನು ಮಾಡುವುದು? ಇತ್ತಲೇ ಬರುತ್ತಿದ್ದಾರಂತೆ. ಇವರನ್ನ ಮುಗಿಸುವ ಬಗೆ ಹೇಗೆ? ಏನು ಮಾಡೋಣ?
ಹೊರಳುತ್ತ ಭಯದೋಳ್ ಶ್ರೀಪತಿಯ ನೆನೆನೆನೆದು ಶ್ರೀಪತಿಯ ನೆನೆನೆನೆದು ಸತ್ಯಾಗ್ರಹದಿ ತಾಪವಡಿಸಲು ಸ್ವಲ್ಪ ಹೊತ್ತು ನಿದ್ರಿಸುತ್ತೇನೆ. ಮಧ್ಯರಾತ್ರಿಯಾಗಿದೆ. ನಾಳೆ ಬೆಳಿಗ್ಗೆ ಯೋಚಿಸಿದರಾಯ್ತು. ಜಾಗ್ರಹದಿ ಪವಡಿಸಲು ತಾಪವಡಿಸಲು ಲೋಪದ ದುಸ್ವಪ್ನವು ಕಣ್ಣುಜ್ಜುತ್ತಲಿ ದುಸ್ವಪ್ನವು ಕಣ್ಣುಜ್ಜುತ್ತಲಿ ಉರುಳುತ್ತೋ ಉರುಳುತ್ತೋ ಭಯದೊಡ್ ಉರುಳುತ್ತೋ ಏನ ಮಾಡಲಿ ನಾನಿನ್ ಏನು ಕಂಡೆನು ಕನಸು ಏನ ಮಾಡಲಿ ನಾನಿನ್ ಏನ ಕಂಡೆನು ಕನಸ ಏನ ಕಂಡೆನು ಕನಸ ಏನ ಕಂಡೆನು ಕನಸ ಏನಾಗುತ್ತಿದೆಯೋ ಏನಾಗುತ್ತಿದೆಯೋ ನಾ ಏನ ಮಾಡುವೆನೋ ಏನಾಗುತ್ತಿದೆಯೋ ಏನಾಗುತ್ತಿದೆಯೋ ನಾ ಏನ ಮಾಡುವೆನೋ ಏನು ಮಾಡೋಣ, ಏನು ಮಾಡೋಣ? ನೆತ್ತಿಗೆ ತೈಲವ ಒತ್ತುತ್ತೋ ನೆತ್ತಿಗೆ ತೈಲವ ಒತ್ತುತ್ತೋ ನೆತ್ತಿಗೆ ತೈಲವ ಒತ್ತುತ್ತ ನೆತ್ತಿಗೆ ತೈಲವ ಒತ್ತುತ್ತ ನೆತ್ತಿಗೆ ತೈಲವ ಒತ್ತುತ್ತೋ ನೆತ್ತಿಗೆ ತೈಲವ ಒತ್ತುತ್ತ ನೆತ್ತಿಗೆ ತೈಲವ ಒತ್ತುತ್ತೋ ನೆತ್ತಿಗೆ ಲೇಪಿಸಿ ತನುವಿಗೆ ನೆತ್ತಿಗೆ ಲೇಪಿಸಿ ತನುವಿಗೆ ನೆತ್ತಿಗೆ ಲೇಪಿಸಿ ತನುವಿಗೆ ಕತ್ತೆಯ ನಡರುತ್ತ ಅಡರುತ್ತ ಕತ್ತೆಯ ಅಡರುತ್ತ ಅಡರುತ್ತ ಕತ್ತೆಯ ನಡರುತ್ತ ದಕ್ಷಿಣ ಯಾತ್ರೆಗೆ ಒಲಿಸಿದುದ ಕತ್ತೆಯ ಅಡರುತ್ತ ಕತ್ತೆಯ ಅಡರುತ್ತ ದಕ್ಷಿಣ ಯಾತ್ರೆಗೆ ಗಮಿಸಿದುದ ಯಾತ್ರೆಗೆ ಗಮಿಸಿದುದ ಉರಿಯುವುದು ಒಂದೇ ದೀಪವು ಉರಿಯುವುದು ಒಂದೇ ದೀಪ ಎರಡಾಗುತ್ತ ಕಾಣುತ್ತಲಿದೆ ಎರಡಾಗುತ್ತ ಕಾಣುತ್ತಲಿದೆ ಉರಿಯುವುದು ಒಂದೇ ದೀಪ ಎರಡಾಯಿತು ನಾಲ್ಕಾಯಿತು ಎಂಟಾಯಿತು ಹತ್ತಾಯಿತು ನೂರಾಗುತ್ತ ಅರಮನೆಯಲ್ಲವ ನೀಚಿದೆ ಅರಮನೆಯಲ್ಲವ ನೀಚಿದೆ ಅರಮನೆಯಲ್ಲವ ನೀಚಿದೆ ಹರಿಮಯ 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 ಅರಮನೆಯಲ್ಲವ ನೀಚಿದೆ
ಕಂಡೆನು ಕನಸ ಪ್ರಾಣಿಯಾದ ಕತ್ತೆಯ ಮೇಲೆ ಕುಳಿತು ದಕ್ಷಿಣ ದಿಕ್ಕಿನ ಯಾತ್ರೆಗೆ ಹೋಗುವ ಹಾಗೆ ಸ್ವಪ್ನವನ್ನು ಕಂಡೆನಲ್ಲ. ದುಸ್ವಪ್ನ, ಭೀಕರ ದೃಶ್ಯ. ಏನಿದರ ಅರ್ಥ? ಏನಾಯಿತು? ಅಪಶಕುನವೇ, ನನ್ನ ಮೃತ್ಯುವು ಸಮೀಪಿಸಿತೆ. ಶಿವನೇ, ಕಾಲನ ಕರೆ ನನಗೆ ಬಂದಾಯಿತೆ. ಈ ಕೃಷ್ಣ ಬಲರಾಮರನ್ನ ಮುಗಿಸುವುದು ಹೇಗೆ? ಮುಗಿಸುವುದು ಹೇಗೆ? ಹೇಗೆ 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 ಹೇಗೆ? ಇಂಥದ್ದನ್ನೆಲ್ಲ ನಂಬುವ ವ್ಯಕ್ತಿ ನಾನಲ್ಲ. ಅವರನ್ನ ಬೆಳಿಗ್ಗೆ ವಿಚಾರಿಸಿಕೊಳ್ಳುತ್ತೇನಂತೆ. ತೆರಳುತ್ತೇನೆ. ಕೃಷ್ಣಬಲರಾಮನನ್ನ ಕೊಂದವರಿಗೆ ಅರ್ಧ ರಾಜ್ಯವನ್ನೇ ಕೊಡುತ್ತೇನೆ. ಅವರನ್ನ ಆದರೆ ಈತನನ್ನು ಕೊಂದವರಿಗೆ ಪೂರ್ತಿ ರಾಜ್ಯವೇ ಸಿಗುತ್ತದೆ. ಸಲುಗೆಯಹುದು ಮಾವನಿನ್ನೋಡ್ ಯಮಗೆ ನೀಟವಿದೋ
ಕೀಟವಿದೋ ಒಲಿತು ಹಬ್ಬದಡುಗೆ ಕೈಸು ಬಡಿಸು ಮುದದೊಡು ಒಲಿತು ಹಬ್ಬದಡುಗೆ ಕೈಸಿ ಮುದದೊಡು ಸೋದರ ಮಾವ ತಂದೆಗೆ ಸಮಾನ ಅಂತ ಹೇಳುವುದಿಲ್ಲ. ಅದಕ್ಕಾಗಿ ನಿನ್ನಲ್ಲಿ ಇಷ್ಟು ಸಲುಗೆ ಮಾವ. ಹೌದಾ ಮಾವ, ನಾವು ಬಂದದ್ದು ಹಬ್ಬಕ್ಕಲ್ವಾ? ಹೌದು ಹೌದು. ಬಿಲ್ಲೆ ಹಬ್ಬ ಮಾಡ್ತೇನೆ, ಕೃಷ್ಣ ಬಲರಾಮರಿಬ್ಬರು ಬರಬೇಕು ಎಂದು ಹೇಳಿದ್ವಿ. ಆದರೆ ಈಗ ನಮ್ಮಲ್ಲಿ ಕೋಪ ಮಾಡಿಕೊಂಡು ಕಣ್ಣು ಕೆಂಪು ಮಾಡಿಕೊಂಡು ದೂರ ಸರಿದೆ ಎಂದು ಹೇಳುತ್ತಿದ್ದೆ. ಮಾವ, ದೂರದಿಂದ ನಾವು ಮಾವ ಹಬ್ಬಕ್ಕೆ ಏನೇನು ಮಾಡಿಸಿರಬಹುದೆಂದು ಸಂತೋಷದಿಂದ ಬಂದಿದ್ದೇವೆ. ಮಾವ, ಹಬ್ಬಕ್ಕೆ ಏನೇನು ಮಾಡಿದ್ದೀರಿ? ಬಡಿಸ್ತೇನೋ ಅದಕ್ಕಾಗಿ ಅಲ್ವೇ ನಾನು ನಿಮ್ಮನ್ನು ಕರೆಸಿದ್ದು. ದೂರದಿಂದ ಮಾವ. ಕೃಷ್ಣ, ಹೌದೇನೋ? ಏನು ಬಂದವರು ಮಾವನ ಮನೆಗೆ ಸುಮ್ಮನೆ ಬರ್ಲಿಲ್ವಲ್ಲ ನೀವು? ಏನು ಮಾಡಿದ್ರು? ರಜಕನನ್ನ ಕೊಂದರಂತೆ. ಆತನ ಮಾತು ಸ್ವಲ್ಪ ಹೆಚ್ಚಾಯ್ತು, ಅದಕ್ಕೆ ಕೊಂದು ಕಳೆದೆವು. ಹೌದಾ? ಇರಲಿ. ಮದ್ದಾನೆಯನ್ನ ಮರ್ತಿಸಿದೇವಂತೆ. ಹಾ, ಅದು ನಮ್ಮ ಮೇಲೇನೆ ಬಂತು. ಹಾಗಾಗಿ ಏನು ಮಾಡಬೇಕೆಂದು ಗೊತ್ತಾಗಲಿಲ್ಲ. ಹಾಗಾಗಿ ಅದನ್ನು ತಿರುಗಿಸಿ ನೆಲಕಪ್ಪಳಿಸಿದೆವು. ಸತ್ತು ಹೋಯ್ತು ಮಾವ. ಈಗಿನ ವಿಷಯ ಬಿಟ್ಟಕ್ಕೆ ಈ ಹಿಂದೆ ನೀನು ಪೂತನೆಯನ್ನ ಕೊಂದದ್ಯಾಕ? ಅಷ್ಟು ಒಳ್ಳೆಯ ಹೆಂಗಸವಳು. ನಿನಗೆ ಹಾಲು ಕುಡಿಸಲಿಕ್ಕೆ ಬಂದ್ರೆ ಅವಳನ್ನೇ ಕೊಲ್ಲುವುದೇನೋ? ಪೂತನೆಯನ್ನ ನಾನು ಕೊಲ್ಲಿಲ್ಲ ಮಾವ. ನೀನು ಕೊಲ್ಲಿಲ್ವಾ? ಇಲ್ಲ, ನನಗೆ ಎಲ್ಲ ಗೊತ್ತಿದೆಯಾ? ನಂದ ಗೋಕುಲದ ಎಲ್ಲ ಮಕ್ಕಳಿಗೂ ಹಾಲು ಉಣಿಸ್ತಾ ಬಂದ್ಲು. ನಾನು ಕೃಷ್ಣ ಅಲ್ವಾ, ಎಷ್ಟಂದ್ರು ಹಾಲು ಅಂದ್ರೆ ನನಗೆ ಬಹಳ ಇಷ್ಟ. ಹೌದಾ? ಹೌದಾ? ಹಸಿವೆ ಆಗಿತ್ತಾ ಇಲ್ವಾ, ಕಣ್ಣು ಮುಚ್ಚಿ ಹಾಲು ಕುಡಿತಾ ಇದ್ದೆ. ಕಣ್ಣು ಬಿಟ್ರೆ ಮಾವ ಸತ್ತ. ಎಂತದ? ಅಲ್ಲ ಅಲ್ಲ ಅಲ್ಲ, ಪೂತನೆ ಸತ್ತು ಬಿದ್ದಿದ್ಲು. ಸರಿಯಾಗಿ ಮಾತಾಡು. ನಾನೇನು ಮಾಡ್ಲಿಲ್ಲಪ್ಪ. ಹೋಗ್ಲಿ ಬಿಡು, ಅವಳಿಗಷ್ಟೇ ಆಯುಸ್ಸಿತ್ತು, ಹೋದಳು ಅಂತ ಅಂದ್ಕೊಳ್ತೇನೆ. ಬಲರಾಮ, ನೀನು ಯಾಕ ಶಕಟಾಸುರನನ್ನು ಕೊಂದಿದ್ಯಾಕ? ಮಾವ, ಎಂದಿನದ ನಾವು ಆಟ ಆಡುತ್ತಿರುವಾಗ ಒಂದು ಬಂಡಿ ಬಂತು ಮಾವ. ಹಾಗಾಗಿ ಬಂಡಿ ನೋಡಿದ ಕೂಡಲೇ ನಮಗೆ ಆಟ ಆಡುವ ಉತ್ಸಾಹವಲ್ಲ. ಹಾಗಾಗಿ ನಾವು ಅದರ ಮೇಲೇರಿದೆ ಮಾವ. ಆದ್ರೆ ಅದು ಬಂಡಿ ಅಲ್ಲ ಮಾವ, ಒಂದು ದೈತ್ಯ ರಾಕ್ಷಸ ಮಾವ. ಹಾಗಾಗಿ ಅದರ ಮೇಲೆ ಕಾಲಿಟ್ಟೆ. ನಾನು ಕಾಲಿಟ್ಟ ಕೂಡಲೇ ಅದು ಮುರಿದು ಹೋಯ್ತು ಮಾವ. ನಾನೇನು ಮಾಡ್ಲಿಲ್ಲ ಮಾವ. ಏನು ಮಾಡ್ಲಿಲ್ಲ. ಈಗ ನಮ್ಮವರನ್ನೆಲ್ಲ ಮಣ್ಣು ಮುಕ್ಕಿಸಿದ್ದೀರಿ. ಯಾಕೋ ಕೃಷ್ಣ, ಯಾಕೋ ಹೀಗೆ ಮಾಡಿದ್ದು ನೀವು? ಮಾವ, ಇವರೆಲ್ಲರನ್ನು ಕಳಿಸಿದ್ದು ಯಾಕೆ? ಕೃಷ್ಣ ಬಲರಾಮರನ್ನು ಕೊಂದು ನೀನು ಸುಖವಾಗಿರಬೇಕು ಎಂದು. ಅಂದರೆ ನಿನಗೆ ಮರಣದ ಭಯ ಉಂಟು ಅಂತ ಆಯ್ತಲ್ಲ. ಇನ್ನೂ ಅವಕಾಶ ಕೊಡ್ತೇನೆ. ಸರಿಯಾಗಿ ಆಡಳಿತ ನಡೆಸಿಕೊಂಡು
ನಿನಗೆ? ನನಗೆ ಮರಣದ ಭಯವಾ? ಮರಣದ ಭಯವಿಲ್ಲದೆಗೆ ಮರಣದ ಭಯವಿಲ್ಲದೆಗೆ ಶ್ರೀ ಹರಿಗೆ ಅವಧೊಡಗೆ ಶ್ರೀ ಹರಿಗೆ ಅವಧೊಡಗೆ ನನಗೆ ಮರಣದ ಭಯ ಉಂಟು ಅಂತ ಭಾವಿಸಿದ್ರ? ಹೌದು. ಮರಣದ ಭಯವನ್ನ ನಿಮಗೆ ತೋರಿಸ್ಲಿಕ್ಕೆ ಬಂದಿದ್ದೇನೆ. ಬರ್ರ ಅಣ್ಣ, ಅಣ್ಣ, ತಮ್ಮ. ಹಂಸವದೆಯ ಪ್ರಸಂಗ ಒಳ್ಳೆಯ ರೀತಿಯಲ್ಲಾಯಿತು. ಹೌದು. ನಮಗೆ ಮುಂದಿನ ಕಾರ್ಯವೇನು? ಅಜ್ಜನಾದಂತಹ ಉಗ್ರಸೇನನಿಗೆ ಪಟ್ಟವನ್ನು ಕಟ್ಟುವುದು ತಂದೆ ತಾಯಿಯರ ಬಂಧ ಮೋಕ್ಷ. ಅಲ್ಲವೇ? ಹಾ. ಹಾಗಾಗಿ ಸರ್ವರಿಗೂ ಸನ್ಮಂಗಲವಾಗಲಿ. ಕೃಷ್ಣಾನಿ ಬೇಗನೆ ಬಾರ